ಗುಡ್ ಮಾರ್ನಿಂಗ್ ಗೆಳೆಯರೇ. ಓ ಮೈ ಗಾಡ್, ಪಿಂಪಲ್ ನೋಡಿ ಇನ್ನೂ ದಪ್ಪ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಸೊ ಐ ಆಮ್ ಫುಲ್ ರೆಡಿ. ಇನ್ನು ಹೊರಡಬೇಕಷ್ಟೇ, ಕ್ಯಾಬ್ ಬುಕ್ ಮಾಡಿ. ಇಷ್ಟು ಅರ್ಲಿ ಇನ್ ದಿ ಮಾರ್ನಿಂಗ್ ಬಸ್ಸಸ್ ಅಂತೂ ಸಿಗೋಲ್ಲ ಅಫ್ಕೋರ್ಸ್. 5:30 ಇಟ್ಸ್ ಜಸ್ಟ್ 5:30 ಆ್ಯಂಡ್ ನಾನು 6:30 ಒಳಗಡೆ ಲೊಕೇಶನ್ ಇರಬೇಕು. ಲೊಕೇಶನ್ ನಾಗರಬಾವಿ ಸರೌಂಡಿಂಗ್. ಸೊ ಇಲ್ಲಿಂದ ತುಂಬಾ ದೂರ. ಸೊ ಹೊರಡಬೇಕು ನಾ ಇಷ್ಟೊತ್ತಿಗೆ. ಐ ಆಮ್ ಲೇಟ್. ಓಕೆ, ಹೊಟ್ಟೆ ಬೇರೆ ಹಸಿತಾ ಇದೆ. ಎಗ್ ಬಾಯ್ಲ್ ಮಾಡಿಟ್ಟಿದ್ದೀನಿ. ಎಗ್ನ ತಿಂದುಬಿಟ್ಟು ಆ್ಯಂಡ್ ದಟ್ಸ್ ಇಟ್. ಹಾಟ್ ವಾಟರ್ ಕುಡಿತಿದ್ದೀನಿ. ಚಳಿಗೆ ಒಳ್ಳೆಯದಾಗಿದೆ. ಆ್ಯಂಡ್ ಸಿ ಐ ಆಮ್ ವೇರಿಂಗ್ ಮೈ ನ್ಯೂ ಸ್ವೆಟರ್ ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್. ಯೇ ಓಕೆ, ಮತ್ತು ಹೊರಡೋಣ. ಗೆಳೆಯರೇ, ಲೊಕೇಶನ್ ರೀಚ್ ಆಗಿದ್ದೀನಿ. ಎಲ್ಲರೂ ಇಲ್ಲ ಮಲಗಿದ್ದಾರೆ. ಬಟ್ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದರೆ ಬೆಳಗ್ಗೆ ಬೆಂಗಳೂರಲ್ಲಿ ಟ್ರಾಫಿಕ್ ಇರಲ್ಲ ಅಂತ. ಬಟ್ ನೋ, ಬೆಂಗಳೂರು ಈಸ್ ಬೆಂಗಳೂರು. 6:00ವರೆಗೇ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ. ಅದು ಏನದು, ಓ ಗಾಡ್. ನಾನಂತೂ ನನ್ನ ಕೈಗಳೆಲ್ಲ ಫ್ರೀಸ್ ಆಗೋಗಿದೆ. ಫುಲ್ ಚಳಿ ಬೇರೆ. ಗ್ಲೌಸ್ ಹಾಕ್ಕೊಂಡು ಬರಬೇಕಾಗಿತ್ತು. ಸಾಕ್ಸ್ ಸ್ವೆಟರ್ ಹಾಕ್ಕೊಂಡಿದ್ದೀನಿ. ಗ್ಲೌಸ್ ಕೂಡ ಹಾಕ್ಕೊಂಡು ಬರಬೇಕಾಗಿತ್ತು. ಬಟ್ ಓಕೆ, ಫೈನಲಿ ಲೊಕೇಶನ್ ರೀಚ್ ಆದೆ. ಲೆಟ್ಸ್ ಮೀಟ್ ದಿ ಮೇಕಪ್ ಆರ್ಟಿಸ್ಟ್. ಅವರೇ, ದ ಲೇಡಿ ಹೂ ಇಸ್ ಗೋಯಿಂಗ್ ಟು ಮೇಕ್ ಮಿ ಪ್ರಿಟಿ. ನಮ್ಮದು ವಿಡಿಯೋಗ್ರಾಫರ್. ಇಲ್ಲಿ ಲೈಟ್ ಇನ್ ದ ಐ. ಸ್ಕಿನ್ ಎಷ್ಟು ಗ್ಲೋ ಆಗ್ತಾಯಿದೆ. ಸ್ಕಿನ್ ಪ್ರಿಪ್ರೇಷನ್ ಡನ್. ಐ ಲುಕ್ ಸೋ ಡಿಫ್ರೆಂಟ್ ವಿತ್ ದಿ ಲೆನ್ಸ್. ಹೂ ಇಸ್ ದಿಸ್? ರೆಡಿ. ಈಗ ನೆಕ್ಸ್ಟ್ ನಾವು ಫೋಟೋಗ್ರಾಫರ್ದು ಸ್ಟುಡಿಯೋಗೆ ಹೋಗ್ತಾ ಇದ್ವಿ ಬಿಕಾಸ್ ದೇ ಹ್ಯಾವ್ ಬುಕ್ಡ್ ಇಟ್. ಸೊ ಐ ಲುಕ್ ಸೋ ಡಿಫ್ರೆಂಟ್. ಅಫ್ಕೋರ್ಸ್ ಹೇರ್ ಸ್ಟೈಲಿಸ್ಟ್ನ ಇಂಟ್ರಡ್ಯೂಸ್ ಮಾಡಿಸಿಲ್ಲ ನಾನು. ಹೇಮ ಅವ್ರು ಬಂದಿರಿ. ಹೇರ್ ಸ್ಟೈಲ್ ಆಮೇಲೆ ತೋರಿಸ್ತೀನಿ. ಬಟ್ ಶಿ ಇಸ್ ದಿ ಆರ್ಟಿಸ್ಟ್. ಹೆದರ್ಕೊಬಿಡ್ತಾರೆ ಎಲ್ಲರೂ. ಇದು ಯಾರಪ್ಪ ಇದು ಸಡನ್ ಬಿಫೋರ್ ಆ್ಯಂಡ್ ಆಫ್ಟರ್ಗೆ. ಲೊಕೇಶನ್ ರೀಚ್ ಆಗಿದ್ದೀವಿ. ಈಗ ವಿ ಆರ್ ವೇಟಿಂಗ್ ಫಾರ್ ದಿ ಸೆಟಪ್ ಟು ಕಂಪ್ಲೀಟ್. ಇಟ್ಸ್ 12 o'clock ಆ್ಯಂಡ್ ಐ ಆಮ್ ಅಂತೂ ವೆರಿ ಹಂಗ್ರಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಲೇಬೇಕು. ಆ್ಯಂಡ್ ನಮ್ಮ ಫೋಟೋಗ್ರಾಫರ್ ಅವರಲ್ಲಿ ಸೆಟಪ್ ಮಾಡ್ತಾ ಇದ್ದಾರೆ. ಶೂಟ್ ಆಫ್ಟರ್ ಸ್ಟ್ರಗಲ್ಸ್. ಓ ಮೈ ಗಾಡ್, ಇಟ್ಸ್ ನಾಟ್ ಈಸಿ. ಏನಾಗ್ತಾ ಇದೆ ಗೈಸ್ ಇದು? ರಿಮೂವಿಂಗ್ ಪ್ರಾಸೆಸ್. ಮಾಡ್ಬೇಕಾದ್ರೆ ಫುಲ್ ಸ್ಮೂತ್, ಬಿಚ್ಚಬೇಕಾದ್ರೆ ಹಿಂಸೆನೆ ನೋಡಿ. ಲೇಮ್ ಅವರು ಇವರೇ ಮಾಡಿರೋದು ನನ್ನ ಕೂದಲ ಹಿಂಗೆ ಇವರೇ. ಗೆಳೆಯರಿ, ಮನೆ ರೀಚ್ ಆಗಿದ್ದೀನಿ. ಎಸ್, ಮನೆ ರೀಚ್ ಆದೆ ಫೈನಲಿ. ಮುಖ ನೋಡಿ ಹೆಂಗಾಗಿದೆ ಅಂತ. ಸೊ ನಾನು ಮೇಕಪ್ ರಿಮೂವ್ ಮಾಡಿದ್ದೇನೆ ಮನೆಗೆ ಬಂದುಬಿಟ್ಟೆ. ಬಿಕಾಸ್ ಅಲ್ಲಿ ಲೇಸಿ ಆಗ್ತಾಯಿತ್ತು ಆ್ಯಂಡ್ ತುಂಬ ಹಂಗ್ರಿ ಕೂಡ ಫೀಲ್ ಆಗ್ತಾಯಿತ್ತು. ಅದಕ್ಕೆ ಅಲ್ಲಿ ಊಟ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಬಂದೆ. ಮೆಟ್ರೋದಲ್ಲಿ ಎಲ್ಲರೂ ಗುರಾಯಿಸ್ತಾರೆ ಅಂತ ಬುರ್ಕೈಯಲ್ಲಿ ಹಿಜಾಬ್ ನಂದು ಅಲ್ಲಿ ಮಫ್ಲರ್ ಇದೆ, ಸಾರಿ ಸ್ಟಾಲ್ ಇದೆ. ಸ್ಟಾಲ್ನ ಹಾಕ್ಕೊಂಡು ಬಂದುಬಿಟ್ಟೆ. ಫುಲ್ ಹಿಜಾಬ್ ಥರ ಹಾಕೊಂಡು ಬಂದುಬಿಟ್ಟೆ. ಕಣ್ಣು ಮಾತ್ರ ಕಾಣಿಸ್ತಾ ಇತ್ತು. ಮೈ ಐಸ್ ಆರ್ ಪ್ರಿಟಿ. ಹಾಂ, ಆದರೆ ಯಾರು ಬಿದ್ದಿಲ್ಲ ಕಣ್ಣಿಗೆ. ದಟ್ ಈಸ್ ಸೆಕೆಂಡರಿ. ಬಟ್ ಎಸ್, ಫನ್ ವಾಸ್ The shoot was fantastic. The shoot was fun and yes, and this is how I look without the costume. ತುಂಬ ಅಲ್ಲ, ಕ್ಯಾಶುವಲ್ ಔಟ್ಫಿಟ್ಗೆ ಇದು ಟೂ ಮಚ್ ಅಂತ ಆಯಿತು. ಸ್ಯಾರಿ ಜ್ಯುವೆಲ್ಸ್ ಎಲ್ಲ ಹಾಕಿದಾಗ ಮೇಕಪ್ ಟೂ ಮಚ್ ಅಂತ ಅನಿಸ್ಲಿಲ್ಲ. ಬಟ್ ಈಗ ಕ್ಯಾಶುವಲ್ ಔಟ್ಫಿಟ್ ಬಂದಾಗ ತುಂಬ ಭಾರ ಆಗುತ್ತೆ ಮೇಕಪ್. ತುಂಬ ಅಂದರೆ ತುಂಬ ಎದ್ದು ಕಾಣಿಸುತ್ತೆ. ನಾನೇ ಅಲ್ಲ, ಬೇರೆ ಯಾರು, ಆ ಥರ ಫೀಲಿಂಗ್ ಬರ್ತಾ ಇದೆ ನನಗೆ ಈಗ. Makeup is so flawless and it's so pretty. I love the makeup. She's a very good makeup artist, I tell you. She really is. But okay, ಈಗ ಆಯಿತು. ಈಗ ಮೇಕಪ್ ತೆಗಿಯೋಣ. ನನ್ನ ಹತ್ರ ವೆಟ್ ಟಿಶ್ಯೂ ಇಲ್ಲ, ಅದಕ್ಕೆ ನಾರ್ಮಲ್ ಟಿಶ್ಯೂನ ವೆಟ್ ಮಾಡ್ಕೊಂಡು ಬಂದಿದ್ದೀನಿ. ಆಯಿತಾ? ಅದು ಕರೆಕ್ಟಾಗಿ ಹೋಗಲ್ಲ. ಇದು ಹಾಕಿದ ಮೇಲೆ, ಇದು ತೆಗೆದ್ಮೇಲೆ ಆಯಿಲ್ ಹಾಕಬೇಕು. ಅದ್ರ ಮೇಲೆ ಆಯಿಲ್ ಹಾಕಿ ತೆಗಿಬೇಕು. ಬಟ್ ಬಿಫೋರ್ ದ್ಯಾಟ್ ನೀರಲ್ಲಿ ತೆಗಿಯೋಣ ಅಂತ. ಶೀತ ಬೇರೆ ಆಗೋಗಿದೆ ಗೊತ್ತಾ? ಯಪ್ಪ, ನಾಳೆ ಅಂತೂ ರಂಪ ಆಗುತ್ತೆ ಕೋಲ್ಡಾಗಿ. ಬಿಕಾಸ್ ಈಗಲೇ ತಲೆನೋವು ಸ್ಟಾರ್ಟ್ ಆಗಿದೆ. ನನಗೆ ಕೋಲ್ಡ್ಗಂತ ಗೊತ್ತಾಗ್ತಾಯಿಲ್ಲ ಅಥವಾ ಹೇರ್ ಸ್ಟೈಲ್ಗಂತ ಗೊತ್ತಾಗ್ತಾಯಿಲ್ಲ. ನಾನು ಫಸ್ಟ್ ಮೇಕಪ್ ರಿಮೂವ್ ಮಾಡ್ತೀನಿ. ಅವಸ್ಥೆ ನೋಡಿಲ್ಲಿ ಮೇಕಪ್ ತೆಗಿವಾಗ. ಓ, ಲೆನ್ಸ್ ಬೇರೆ ಇದೆ. ಲೆನ್ಸ್ನ ತೆಗಿಬೇಕು. ನೋಡಿ ಬ್ರೌನ್ ಗೊತ್ತಾಗ್ತಾ ಇದೆಯಲ್ಲ ಲೆನ್ಸ್ ಅಂತ. ಎಸ್, ಅದೇ ಲೆನ್ಸ್.
ಬ್ರೈಡಲ್ ಮೇಕಪ್ ತೆತ ಬ್ರೈಡಲ್ ಮೇಕಪ್ ಹೆಂಗಿದೆ ನೋಡಿ. ಬಟ್ ಇಲ್ಲ, ಈಸಿಯಾಗಿ ಬಂತು. ಆಯ್ತು, ಕೋಕೋನಟ್ ಆಯಿಲ್ ಇಸ್ ದಿ ಬೆಸ್ಟ್. ಅಷ್ಟೇನು ಬೂತ್ನಿ ಥರ ಕಾಣಿಸ್ತಾ ಇಲ್ಲ ನಾನು. ಚೆನ್ನಾಗೇ ಬಂತು, ನೀಟಾಗೇ ಬಂತು. ಬಟ್ ಅಶ್ವತಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಬಿಫೋರ್ ಮೇಕಪ್ ಕೂಡ ಸ್ಕಿನ್ ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ಎವ್ರಿಥಿಂಗ್ ಮ್ಯಾಟರ್ಸ್ ಗೊತ್ತಾ. ಆಗಲೇ ಮುಖದ ಮೇಲೆ ಅವ್ರ ಸ್ಕಿನ್ ಮೇಲೆ ಮೇಕಪ್ ಕರೆಕ್ಟಾಗಿ ಕೂತ್ಕೊಳ್ಳೋದು, ಮತ್ತು ರಫ್ ಆಗಲ್ಲ ಸ್ಕಿನ್, ತುಂಬ ಸ್ಮೂತಾಗೇ ಇದೆ. ನೈಸ್. ಸೊ ಬಿಫೋರ್ ಮೇಕಪ್ ಮಾಡೋ ಪ್ರಿಪ್ರೇಷನ್ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಶಿ ಡಸ್ ಇಟ್ ಫ್ಲಾಲೆಸ್ಲಿ. ಇನ್ನೊಂದು ಸ್ವಲ್ಪ ಇದೆ, ತೆಗಿಬೇಕು. ವೆಲ್, ತೆಗೆದಿದ್ದೀನಿ. ಓ ಮೈ ಗಾಡ್, ಡನ್. ಫುಲ್ ಹೋಗಲಿಲ್ಲ, ಇನ್ನೊಂದು ಸ್ವಲ್ಪ ಇರುತ್ತೆ. ಅದು ಫೇಸ್ ವಾಶ್ ಹಾಕಿ ತೊಳಿಬೇಕು. ನಾ ಫೇಸ್ ವಾಶ್ ಯೂಸ್ ಮಾಡಲ್ಲ. ಸೊ ಕಡಲೆ ಹಿಟ್ಟು ಆ್ಯಂಡ್ ಅಕ್ಕಿ ಹಿಟ್ಟು ಎರಡನ್ನ ಮಿಕ್ಸ್ ಮಾಡಿ ಸ್ಕ್ರಬ್ ಮಾಡಿಬಿಟ್ರೆ ಡನ್ ಆ್ಯಂಡ್ ಡಸ್ಟೆಡ್. ಫುಲ್ ರಿಮೂವ್ ಆಗಿರುತ್ತೆ. ಹೋಗಿ ಸ್ನಾನನೂ ಮಾಡಬೇಕು, ಬಿಕಾಸ್ ನನ್ನ ಕೂದಲಿಗೆ ಬಸ್ತೆ ತೋರಿಸ್ತೀನಿ ನಾನು. ಇಟ್ಸ್ ಸೋ ಫನಿ. ಈಗ ಅಷ್ಟು ಫನಿಯಾಗಿ ಕಾಣಿಸ್ತಾ ಇಲ್ಲ, ಬಟ್ ಫನ್ನಿ ಇತ್ತು ಒಂದು ಟೈಮಲ್ಲಿ, ಅಂದರೆ ಆಗಲೇ. ಬಟ್ ಈಗ ಓಕೆ. ಬಟ್ ಏನು ಗೊತ್ತಾ, ಫ್ರಂಟ್ ಸ್ಟ್ರೈಟ್ ಇದೆ, ಹಿಂದೆ ಕರ್ಲ್ ಇದೆ ಇಲ್ಲಿ. ದಿಸ್ ಇಸ್ ವಾಟ್ ಈಸ್ ಫನಿ. ತುಂಬ ವಿಚಿತ್ರ ಅನಿಸುತ್ತೆ, ಬಟ್ ಓಕೆ. ಈಗ ಹೋಗಿ ತಲೆ ಸ್ನಾನನೂ ಮಾಡಿ, ಕೂದಲು ರಫ್ ಆಗೋಗಿದೆ, ಸ್ಪ್ರೇ ಪೌಡರ್ ಎಲ್ಲ ಹಾಕಿರೋದು. ಕೂದಲನ್ನ ಹೋಗಿ ಎಲ್ಲ ನೀಟಾಗಿ ವಾಶ್ ಮಾಡಿ ಸ್ನಾನ ಮಾಡಿ ಬಂದು, ಶೀತ ಬೇರೆ ಆಗಿದೆ, ಟ್ಯಾಬ್ಲೆಟ್ ತೊಗೊಂಡು ಮಲಗಿಬಿಟ್ರೆ ಸಾಯಂಕಾಲ 6 ಗಂಟೆಗೆ ಹೇಳೋದು ನಾನು.